ನಾನು ಇನ್ನು ವುಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಒಳ್ಳೆ ವರ್ಕಿಂಗ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ವರ್ಕಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು? ಅವರು ಬೇರೆ ಬೇರೆ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾವ್ಯಾವ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರನೇ ಕಳೆದ 4 ವರ್ಷದಲ್ಲಿ ಎಲ್ಲ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸೆಕ್ಷನ್ಗೂ ನಾನು ಇಂಟ್ರಾಕ್ಷನ್ ಮಾಡಿದ್ದೇನೆ. ಎಲ್ಲ 220 KV ಸ್ಟೇಷನ್ಗೆ ಬಂದಿದ್ದೇನೆ. ನೀವೆಲ್ಲ ಇದ್ರಿ. ಯರನಹಳ್ಳಿ ಬಂದಿದ್ದೇನೆ, ಬಯಾಲ್ ಹೋಗಿದ್ದೇನೆ, ಚಚ್ಚಸರ್ ಹೋಗಿದ್ದೇನೆ, NRS ಹೋಗಿದ್ದೇನೆ, ಸುಬ್ರಹ್ಮಣ್ಯಪುರ ಹೋಗಿದ್ದೇನೆ, ಮೈಲ್ನಹಳ್ಳಿ ಹೋಗಿದ್ದೇನೆ, ಕನಕಪುರ ಹೋಗಿದ್ದೇನೆ, ನೆಲಮಂಗಲ ಹೋಗಿದ್ದೇನೆ, ಎಲ್ಲ ಸ್ಟೇಷನ್ಗೂ ಹೋಗಿದ್ದೀನಿ, ಎಲ್ಲ ಸೆಕ್ಷನ್ಗೂ ಹೋಗಿದ್ದೀನಿ, ಇಂಟ್ರಾಕ್ಷನ್ ಮಾಡಿದ್ದೀವಿ. ಅಲ್ಲಿ ಹೇಳಿದಂಥ ಸಮಸ್ಯೆಗಳನ್ನ ಕ್ರೋಢೀಕರಣ ಮಾಡಿ ನಾವು ಇವತ್ತು ಅಜೆಂಡಾ ಸೆಟ್ ಮಾಡಿದ್ದೇವೆ. ನಾನೆಲ್ಲ ಹೋದಾಗ ಒಂದು ಹೆಣ್ಮಗಳು ಹೇಳಿದ್ರು, ಸರ್ ನೋಡಿ ನಾನು ನಮ್ಮ ತಂದೆಗೆ ಕ್ಯಾನ್ಸರ್ ಬಂದಿತ್ತು, ಒಂದು ಕಿಮೋಥೆರಪಿ ಮಾಡಿಸ್ಬೇಕಾಗಿತ್ತು, ನಾವು ಬೆಂಗಳೂರಿಗೆ ಬಂದೆ ಬರೋಕ್ಕೋಸ್ಕರ ಯಾವ್ದಾರ ಒಂದು ಖಾಲಿ ಪೋಸ್ಟ್ ಕೊಡಿ, ಅದನ್ನ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕೊಡಿಸಿದ್ರೆ 3 ಲಕ್ಷ ಕೇಳಿದ್ರು. ಒಂದು ಹೆಣ್ಮಗಳು ಹೇಳಿದ್ರು, ನಮಗೆ ತೋರಿಸು, ನನ್ನ ಹತ್ರ 1 ಲಕ್ಷ ಇತ್ತು, HDFC ಬ್ಯಾಂಕಾಗ ಅಪ್ಲೈ ಮಾಡಿದಾಗ 2 ಲಕ್ಷ ರೂಪಾಯಿ ಲೋನು, ಅದಕ್ಕೆಲ್ಲ ಕಟ್ಟಾಗಿ ಪ್ರೊಸೆಸಿಂಗ್ ಚಾರ್ಜ್ ಹಾಕಿ 1,87,360 ಬಂತು. ಸೊ ನಾನು ಅದನ್ನ ಹೇಳಿ ಕೊಟ್ಟೆ ಸರ್ ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ನಮ್ಮ MD ಹತ್ರ ಹೋಗಿ, ಸರ್ ಇಂಥ ಪೋಸ್ಟ್ ಖಾಲಿ ಇದೆ, ಹೆಣ್ಮಕ್ಳು ಅವ್ರ ಗಂಡು ಮಕ್ಳು ಇಲ್ಲ, ಅವ್ರಿಗೆ ಅವ್ರ ತಂದೆಗೇನೋ ಕ್ಯಾನ್ಸರ್ಗೆ ಕೆಮೊಥೆರಪಿ ಏನೋ ಮಾಡಿಸ್ಬೇಕು ಅಂತ ಬಂದಿದ್ದಾರೆ, ದಯವಿಟ್ಟು ಇದನ್ನ ಕೊಡಿ ಅಂತ ಒಬ್ಬ ಅಧ್ಯಕ್ಷ ಆದನೋ ಅಥವಾ ಯಾರಾದ್ರೂ ಇನ್ನೊಬ್ರು ಅಸೋಸಿಯೇಷನ್ ಇರ್ತಕ್ಕಂಥವ್ರು ಹೋಗಿ ಕೇಳಿದ್ರೆ ಕೊಡಲ್ಲ ಅಂತಾರೆ ಯಾರಾದ್ರು? ಅದಕ್ಕೆ ಯಾರಾದ್ರೂ ದುಡ್ಡು ಕೇಳ್ತಾರ? ನಾನು ಹೇಳೋದೇನು ಅಂದ್ರೆ, ಕನಿಷ್ಠ ಪಕ್ಷ ಇಂಥ ವರ್ಗಾವಣೆಗಳನ್ನ 100ಕ್ಕೆ 100% ಅಸೋಸಿಯೇಷನ್ ಇಂದ ಮಾಡಿಸ್ಕೊಡ್ತೇನೆ. ಯಾವುದು ಬ್ರೋಕರ್ಗಿರಿ ಕೈ ಹಾಕಲ್ಲ. ಇದು ನನ್ನ ಶಪಥ. ಇವತ್ತು ನನಗೆ ಇನ್ನು 14 ವರ್ಷಗಳ ಕಾಲ ಸೇವೆ ಇದೆ. 3 ವರ್ಷಗಳ ಕಾಲ ಅಸೋಸಿಯೇಷನ್ಗೆ ನನ್ನ ಮುಡುಪಾಗಿಡ್ತೀನಿ. ನಾನು ಇನ್ನೂ ಒಂದು ಘೋಷಣೆ ಮಾಡಿದ್ದೇನೆ, ನಾನು ಏನಾದರೂ ಅಸೋಸಿಯೇಷನ್ ಅಧ್ಯಕ್ಷ ಆಗ್ತೇನೆ, ಆದಾಗ ನಾನು OINDM ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇನೆ ಬಿಟ್ಟು ನಾನು ಯಾವುದಾದ್ರೂ ಐಡಲ್ ಪ್ಲೇಸ್ ಅಂತ ಹೇಳಲ್ಲ, ನಾನು ಇಲ್ಲಿ ಯಾವುದಾದ್ರೂ ಕಡಿಮೆ ಕೆಲಸ ಇರತಕ್ಕಂಥ ಪ್ಲೇಸಲ್ಲಿ ಇದ್ದು ನಾನು ಅಸೋಸಿಯೇಷನ್ ಕೆಲಸ ಮಾಡ್ತೇನೆ. ಇವತ್ತು ನಾನು ಹೇಳ್ತಾ ಇದ್ದೇನೆ ಅವ್ರಿಗೂ ಕೂಡ, ನೀವು ಚೀಫ್ ಇಂಜಿನಿಯರ್ ಆಗ್ತೀರಿ, ನೀವು OINDM ಬಿಡ್ತೀರಾ ಘೋಷಣೆ ಮಾಡಿ, DT ಆಗಲ್ಲ ನಾನು ಅಂತ ಘೋಷಣೆ ಮಾಡಿ ನೋಡೋಣ, ನೀವು ಅಸೋಸಿಯೇಷನ್ ವರ್ಕ್ ಮಾಡೋ ಅವಾಗ ಒಪ್ತೇನೆ. ನಾನು ಘೋಷಣೆ ಮಾಡ್ತಾ ಇದ್ದೇನೆ, ಇವತ್ತು OINDM ಬಿಡ್ತೇನೆ, ಸದಾ ನಿಮ್ಮ ಸೇವೆಯಲ್ಲಿ ಇರ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಆಫ್ಟರ್ 2003 ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ. ನೀವೆಲ್ಲ ಅನುಭವಿಸ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೇನೆ. ನನ್ನಂತೂ ಮಂಡಳಿನಲ್ಲಿ ಇದ್ರೆ ನಿಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ನಾನು ಮಂಡನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾನು ಒಬ್ಬ ರೈತ ಕುಟುಂಬ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥನು. ನಾವಪ್ಪ ಅದವರ ದಟ್ಟು ಅನಕ್ಷರಸ್ಥ ರೈತನ ಮಗ. ನಾವಪ್ಪ ಹೇಳಿರೋದು ಒಂದೇ, ನಿಜ ಹೇಳಿ ನಿಷ್ಠೂರ ಆದ್ರೂ ಪರವಾಗಿಲ್ಲ, ಸುಳ್ಳು ಹೇಳಿ ವಿಶ್ವಾಸ ಕಳ್ಕೋಬೇಡ ಅಂತ. ನಾನು ಅಷ್ಟೇ ಇವಾಗ ಗೊತ್ತಾಗ್ತಾ ಇದ್ದೆ, ನಿಜ ಹೇಳಿ ಎಷ್ಟು ಬೇಗ ನಿಷ್ಠೂರ ಆಗ್ತೀವಿ ಅಂತ ಈ ಚುನಾವಣೆ ಪ್ರಕ್ರಿಯೆ ಒಳಗೆ ಗೊತ್ತಾಗ್ತಾ ಇದ್ದೆ. ನಾನು ನಿಜ ಹೇಳ್ಬಿಟ್ರೆ ನಮ್ಮ ಜೊತೆಗಿದ್ದವರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅದು ಸಮಸ್ಯೆ ಆಗಿದೆ. ಬಟ್ ಆದ್ರೂ ಕೂಡ ನಾನು ಸುಳ್ಳು ಹೇಳಕ್ ಹೋಗೋದಿಲ್ಲ. ಆದ್ರಿಂದ ನಾನು ಕೂಡ ಲೆಕ್ಚರರ್ ಆಗಿದ್ದೆ. ನಾನು ಪೂರ್ಣಿಮಾ ಅಂತ ಯಾರೋ ಬಂದಿರ್ಬೇಕು, ನಾನು ಸ್ಟೂಡೆಂಟ್, ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ನನ್ನ ಜೊತೆಯಲ್ಲೇ AW ಆಗಿದ್ದಾರೆ, ನನ್ನ ಜೊತೆಲೇನೆ 15-20 ಜನ ಇದ್ದಾರೆ ನನ್ನ ಜೊತೆಗೆ ಬಂದಿರ್ತಕ್ಕಂಥವ್ರು. ನಾನು ಲೆಕ್ಚರರ್ ಆದಂಥ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ ಒಬ್ಬ ರೈತ, ಒಂದು ಪ್ರಾಂತ್ಯದ ರೈತ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಪುಟ್ಟಣ್ಣವ್ರನ್ನ ಕರೆಸಿ 110 ಕಾರ್ಯಕ್ರಮ ಮಾಡಿದ್ದೇನೆ. ನನಗೆ ಹೋರಾಟದ ಮನೋಭಾವವನ್ನು ಸ್ವಾಭಾವಿಕವಾಗಿ ಬಂದಿದೆ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆಗಳಿಗೆ ಕೊಡಿಸ್ಬೇಕಾದಂಥ ಸವಲತ್ತನ್ನು ನಾನು ಸರ್ಕಾರದಲ್ಲಿ ಮಾತಾಡೋದು ಅಥವಾ ಮಂಡಳಿನಲ್ಲಿ ಕೊಡಿಸ್ಬೇಕು ಅಂದ್ರೆ ನನಗೆ ತಲೆಬಾಗಿ ಅವ್ರನ್ನ ಹೊಂದಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಕೇಳಕ್ ನನಗೇನು ಯಾವುದೋ ಅಂಜಿಕೆ ಇಲ್ಲ. ಸಂದರ್ಭಗಳು ಬಂದ್ರೆ ತೊಡೆ ತಟ್ಟು ನಿಲ್ಲಕ್ಕೂ ಭಯನೂ ಇಲ್ಲ. ಇವೆರಡೂ ನನ್ನಲ್ಲಿದೆ. ದಯವಿಟ್ಟು ನನ್ನ ಬೆಂಬಲಿಸಿ, ನನ್ನ ಮೇಲೆ ಭರವಸೆ ಇಡಿ, ನನ್ನ ಮೇಲೆ ವಿಶ್ವಾಸ ಇಡಿ. ನೀವು ಇಟ್ಟಂತ ವಿಶ್ವಾಸಕ್ಕಾಗ್ಲಿ, ನೀವು ಇಟ್ಟಂತ ಭರವಸೆಗಾಗ್ಲಿ, ನಾನು ಕೊಟ್ಟಂತ ಭರವಸೆಗೆ ಯಾವತ್ತೂ ಕೂಡ ದ್ರೋಹ ಬಗೆಯಲ್ಲ.